ವಿದ್ಯಾರ್ಥಿಗಳೇ, 8ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 11 ಜೀವಕೋಶಗಳ ರಚನೆ ಮತ್ತು ಕಾರ್ಯಗಳು. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಇಲ್ಲಿ ನೋಡೋಣ. ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಅನ್ನುವಂಥದ್ದನ್ನು ತಿಳಿಸಿ ಅಂತ ಒಂದು ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ. ಮೊದಲನೇದು, ಏಕಕೋಶೀಯ ಜೀವಿಗಳು ಒಂದೇ ಜೀವಕೋಶದಿಂದಾದ ದೇಹವನ್ನು ಹೊಂದಿವೆ. ಸರಿ. ಎರಡನೇದು ನೋಡ್ತಾ ಇದ್ದೀವಿ, ಸ್ನಾಯು ಜೀವಕೋಶಗಳು ಕವಲೊಡೆದಿವೆ. ಸರಿ. ಮೂರನೇದು, ಅಂಗವು ಒಂದು ಜೀವಿಯ ಮೂಲ ಘಟಕವಾಗಿದೆ. ತಪ್ಪು. ನಾಲ್ಕನೇದು, ಅಮೀಬಾವು ಅನಿಯಮಿತ ಆಕಾರ ಹೊಂದಿದೆ. ಸರಿ. ಪ್ರಶ್ನೆ 2, ಮನುಷ್ಯನ ನರಕೋಶದ ಚಿತ್ರ ಬರೆಯಿರಿ ಮತ್ತು ನರಕೋಶಗಳು ಯಾವ ಕಾರ್ಯವನ್ನು ನಿರ್ವಹಿಸುತ್ತವೆ ಅಂತ ಕೇಳ್ತಾ ಇದ್ದಾರೆ. ಚಿತ್ರವನ್ನು ಬರಿತಾ ಇದ್ದೀರಿ. ಬರೆದ್ಬಿಟ್ಟು ನರಕೋಶಗಳ ಕಾರ್ಯವನ್ನು ಗಮನಿಸಿದಾಗ, ನರಕೋಶವು ಸಂದೇಶಗಳನ್ನು ಸ್ವೀಕರಿಸುವ ಮತ್ತು ವರ್ಗಾಯಿಸುವ ಮೂಲಕ ದೇಹದ ವಿಭಿನ್ನ ಕಾರ್ಯಗಳ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಪ್ರಶ್ನೆ 3 ನೋಡ್ತಾ ಇದ್ದೀವಿ, ಟಿಪ್ಪಣಿ ಬರೆಯಿರಿ ಅಂತ ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಮೊದಲನೆಯದು ಕೋಶದ್ರವ್ಯ. ಇದು ಕೋಶ ಕೇಂದ್ರ ಮತ್ತು ಕೋಶ ಪೊರೆಯ ನಡುವೆ ಕಂಡುಬರುವ ಲೋಳೆಯಂತಹ ಪದಾರ್ಥವಾಗಿದ್ದು, ಇದು ಕೋಶದ ಅನೇಕ ಕಣದಂಗಗಳನ್ನು ಹೊಂದಿರುತ್ತದೆ. ಎರಡನೇದು ಕೋಶ ಕೇಂದ್ರ. ಇದು ಜೀವಕೋಶದ ಬಹುಮುಖ್ಯವಾದ ಘಟಕವಾಗಿದ್ದು, ಸಾಮಾನ್ಯವಾಗಿ ಗೋಳಾಕಾರದಲ್ಲಿ ಕಂಡುಬರುತ್ತದೆ. ಕೋಶದ ಮಧ್ಯಭಾಗದಲ್ಲಿರುತ್ತದೆ. ಇದರ ಪೊರೆಯು ರಂಧ್ರಗಳನ್ನು ಹೊಂದಿದ್ದು, ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರದ ಒಳಭಾಗದ ನಡುವೆ ವಸ್ತುಗಳ ಚಲನೆಗೆ ಅನುವು ಮಾಡಿಕೊಡುತ್ತದೆ. ಕೋಶ ಕೇಂದ್ರವು ಕಿರುಕೋಶ ಕೇಂದ್ರ ಹಾಗೂ ವರ್ಣತಂತುಗಳನ್ನು ಒಳಗೊಂಡಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಬಹುದು. ಜೀವಕೋಶದ ಯಾವ ಭಾಗವು ಕಣದಂಗಗಳನ್ನು ಒಳಗೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ನಮಗೆ ಗೊತ್ತಿರುವಂತೆ ಜೀವಕೋಶದ ಕೋಶ ದ್ರವ್ಯ ಭಾಗವು ಕಣದಂಗಗಳನ್ನು ಒಳಗೊಂಡಿರುತ್ತದೆ. ಮುಂದಿನ ಪ್ರಶ್ನೆ, ವರ್ಣತಂತುಗಳು ಜೀವಕೋಶದ ಯಾವ ಭಾಗದಲ್ಲಿ ಕಂಡುಬರುತ್ತವೆ? ಅವುಗಳ ಕಾರ್ಯವನ್ನು ಬರೆಯಿರಿ. ವರ್ಣತಂತುಗಳು ಜೀವಕೋಶದ ಕೋಶ ಕೇಂದ್ರದಲ್ಲಿ ಕಂಡುಬರುತ್ತವೆ. ಇವು ದಾರದಂತಹ ರಚನೆಗಳಾಗಿವೆ. ಇವುಗಳು ವಂಶವಾಹಿಗಳನ್ನು ಹೊಂದಿದ್ದು, ಇವು ತಂದೆ ತಾಯಿಗಳಿಂದ ಮರಿಗಳಿಗೆ ಗುಣಗಳ ಅನುವಂಶೀಯತೆಗೆ ಅಥವಾ ವರ್ಗಾವಣೆಗೆ ಸಹಾಯ ಮಾಡುತ್ತವೆ. ಇನ್ನೊಂದು ಪ್ರಶ್ನೆ, ಜೀವಕೋಶಗಳು ಜೀವಿಗಳ ರಚನೆಯ ಮೂಲ ಘಟಕಗಳಾಗಿವೆ ಅನ್ನುವಂಥದ್ದನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಉತ್ತರವನ್ನು ನಾವು ಗಮನಿಸಿದಾಗ, ಪ್ರತಿಯೊಂದು ಜೀವಿಯು ಅಂಗಗಳಿಂದಾದ ಅಂಗವ್ಯೂಹಗಳನ್ನು ಹೊಂದಿರುತ್ತವೆ. ಪ್ರತಿಯೊಂದು ಅಂಗವು ಅಂಗಾಂಶಗಳೆಂಬ ಸಣ್ಣ ಸಣ್ಣ ಭಾಗಗಳಿಂದ ಉಂಟಾಗಿದೆ. ಈ ಅಂಗಾಂಶಗಳು ಜೀವಕೋಶಗಳಿಂದಾಗಿವೆ. ಆದ್ದರಿಂದ ಜೀವಕೋಶಗಳು ಜೀವಿಗಳ ರಚನೆಯ ಮೂಲ ಘಟಕಗಳಾಗಿವೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ಪ್ರಶ್ನೆ, ಕ್ಲೋರೋಪ್ಲಾಸ್ಟ್ಗಳು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಏಕೆ ಕಂಡುಬರುತ್ತವೆ ಅನ್ನುವಂಥದ್ದನ್ನು ವಿವರಿಸಿ ಅಂತ ಕೇಳ್ತಾ ಇದ್ದಾರೆ. ಕ್ಲೋರೋಪ್ಲಾಸ್ಟ್ಗಳು ಆಹಾರ ತಯಾರಿಕೆಗೆ ಅವಶ್ಯಕವಾಗಿ ಬೇಕಾದ ಪ್ರಮುಖ ಹಸಿರು ವರ್ಣಕಗಳಿರುವ ಪ್ಲಾಸ್ಟಿಡ್ಗಳಾಗಿವೆ. ಆ ಕ್ರಿಯೆಯನ್ನು ದ್ಯುತಿ ಸಂಶ್ಲೇಷಣೆ ಅಂತ ಹೇಳ್ತಾ ಇದ್ದೀವಿ. ಪ್ರಾಣಿಗಳು ಸ್ವತಃ ಆಹಾರ ತಯಾರಿಸುವುದಿಲ್ಲ. ಆದ್ದರಿಂದ ಕ್ಲೋರೋಪ್ಲಾಸ್ಟ್ಗಳು ಕೇವಲ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುತ್ತವೆ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ. ಈ ಕೆಳಗೆ ನೀಡಿರುವ ಸುಳುಹುಗಳನ್ನು ಬಳಸಿ ಪದಜಾಲರಿಯಲ್ಲಿನ ಪದಗಳ ಸುತ್ತ ವೃತ್ತಾಕಾರದ ಗೆರೆಯನ್ನು ಎಳಿಲಿಕ್ಕೆ ಹೇಳ್ತಿದ್ದಾರೆ. ಮೊದಲನೇ ಪ್ರಶ್ನೆ, ಸೆಲ್ ಎಂಬ ಪದವನ್ನು ಮೊದಲು ಪರಿಚಯಿಸಿದವರು? ನಮಗೆ ಗೊತ್ತಿದೆ, ಸೆಲ್ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಪರಿಚಯಿಸಿದವರು ರಾಬರ್ಟ್ ಹುಕ್. ಪ್ರಶ್ನೆ 2, ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ? ಉತ್ತರ ಅರ್ಥ ಮಾಡ್ಕೊಳ್ಬಹುದು, ಜೀವಕೋಶ. ಪ್ರಶ್ನೆ 3, ಅಮೀಬಾ ಈ ರೀತಿಯ ಜೀವಿಗೆ ಒಂದು ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಅಮೀಬಾವು ಏಕಕೋಶೀಯ ಜೀವಿಯ ಉದಾಹರಣೆಯಾಗಿದೆ. ಪ್ರಶ್ನೆ 4, ಬರಿಗಣ್ಣಿನಿಂದ ನೋಡಬಹುದಾದಷ್ಟು ದೊಡ್ಡ ಜೀವಕೋಶ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕೋಳಿ ಮೊಟ್ಟೆ. ಇದು ಬರಿಗಣ್ಣಿನಿಂದ ನೋಡಬಹುದಾದಷ್ಟು ದೊಡ್ಡ ಜೀವಕೋಶ. ಮುಂದಿನ ಪ್ರಶ್ನೆ, ಸಸ್ಯ ಜೀವಕೋಶಗಳ ಕೋಶ ಪೊರೆಯ ಮೇಲೆ ಆವರಿಸಿರುವ ಹೆಚ್ಚುವರಿ ಪೊರೆ ಯಾವುದು ಅಂತ ಗಮನಿಸಬಹುದು. ಕೋಶ ಭಿತ್ತಿ. ಜೀವಿಯ ದೇಹದಲ್ಲಿ ಕಂಡುಬರುವ ಉದ್ದನೆಯ ಜೀವಕೋಶ ಯಾವುದು ಅಂತ ಒಂದು ಪ್ರಶ್ನೆ ಗಮನಿಸ್ತಾ ಇದ್ದೀವಿ. ಜೀವಿಯ ದೇಹದಲ್ಲಿ ಕಂಡುಬರುವ ಉದ್ದನೆಯ ಜೀವಕೋಶ ನರಕೋಶ. ಮುಂದಿನ ಪ್ರಶ್ನೆ ಅರ್ಥ ಮಾಡ್ಕೊಳ್ಬಹುದು.
ಅಮೀಬಾ ಚಲಿಸಲು ಅಥವಾ ಆಹಾರ ಸೇವಿಸಲು ಸಹಾಯ ಮಾಡಿ ಕಣ್ಮರೆಯಾಗುವಂಥ ಭಾಗ ಯಾವುದು ಅಂತ ಕೇಳಿದರೆ, ಅಮೀಬಾ ಚಲಿಸಲಿಕ್ಕೆ ಮತ್ತು ಆಹಾರ ಸೇವಿಸಲಿಕ್ಕೆ ಉಪಯೋಗ ಆಗುವಂಥ ಭಾಗ ಯಾವುದು? ಮಿಥ್ಯಾಪಾದ. ಮುಂದಿನ ಪ್ರಶ್ನೆ, ಜೀವಕೋಶಕ್ಕೆ ಆಕಾರ ನೀಡುವ ಭಾಗ ಯಾವುದು ಅಂತ ಕೇಳ್ತಾ ಇದ್ದಾರೆ? ಕೋಶಪೊರೆ. ಮುಂದಿನ ಪ್ರಶ್ನೆ, ಕೋಶ ಕೇಂದ್ರ ಅದರೊಳಗಿನ ಗೋಳಾಕಾರದ ರಚನೆ ಯಾವುದು ಅಂತ ಕೇಳ್ತಾ ಇದ್ದಾರೆ? ಕಿರುಕೋಶ ಕೇಂದ್ರ. ಇನ್ನೊಂದು ಸುಳುಹುವನ್ನು ಗಮನಿಸಬಹುದು. ಜೀವಕೋಶ ವಿಭಜನೆಗೊಳ್ಳುವಾಗ ಮಾತ್ರ ನೋಡಬಹುದಾದಂಥ ರಚನೆಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ? ವರ್ಣತಂತುಗಳು. ಮುಂದಿನ ಪ್ರಶ್ನೆ, ಕೋಶ ಕೇಂದ್ರ ಪೊರೆ ಇಲ್ಲದ ನ್ಯೂಕ್ಲಿಯಸ್ ಹೊಂದಿರುವ ಜೀವಕೋಶ ಯಾವುದು ಅಂತ ನೋಡ್ತಾ ಇದ್ದೀವಿ, ಗಮನಿಸಬಹುದು. ಪ್ರೊಕ್ಯಾರಿಯೋಟಿಕ್ ಜೀವಕೋಶಗಳು. ಮುಂದಿನ ಸುಳಿವು, ಇದು ತಂದೆ ತಾಯಿಗಳಿಂದ ಮರಿಗಳಿಗೆ ಗುಣಗಳ ಆನುವಂಶೀಯತೆಗೆ ಸಹಾಯಕವಾಗಿದೆ ಅಂತ ಕೊಟ್ಟಿದ್ದಾರೆ. ವಂಶವಾಹಿಗಳು. ಕೋಶದ್ರವ್ಯದಲ್ಲಿ ಖಾಲಿಯಂತೆ ಕಂಡುಬರುವ ರಚನೆ ಯಾವುದು ಅಂತ ಒಂದು ಪ್ರಶ್ನೆ ಗಮನಿಸ್ತಾ ಇದ್ದೀವಿ, ರಸದಾನಿ. ಮನುಷ್ಯರ ರಕ್ತದಲ್ಲಿ ಕಂಡುಬರುವ ತಮ್ಮ ಆಕಾರ ಬದಲಿಸುವ ಏಕಕೋಶ ಜೀವಕೋಶಕ್ಕೆ ಉದಾಹರಣೆ ಯಾವುದು ಅಂತ ಕೇಳ್ತಾ ಇದ್ದಾರೆ? ಬಿಳಿ ರಕ್ತ ಕಣ. ಎಲೆಗಳಿಗೆ ಬಣ್ಣ ಕೊಡುವ ಹಸಿರು ವರ್ಣಕ ಯಾವುದು ಅಂತ ನಾವು ಗಮನಿಸಿದಾಗ ಪತ್ರಹರಿತ್ತು ಅಥವಾ ಕ್ಲೋರೋಫಿಲ್ ಅಂತ ಹೇಳ್ತಾ ಇದ್ದೀವಿ. ಇನ್ನು ಮಧ್ಯದಲ್ಲಿ ಕಂಡುಬರುವ ಹಾಗೂ ಹೆಚ್ಚುವರಿ ಪ್ರಶ್ನೆಗಳನ್ನು ಗಮನಿಸಿದಾಗ, ಮೊದಲನೇದು, ಜೀವಕೋಶ ಎಂದರೇನು? ಇದನ್ನು ಆವಿಷ್ಕರಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ? ಜೀವಿಗಳ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಮೂಲ ಘಟಕವನ್ನು ಜೀವಕೋಶ ಅಂತ ಹೇಳ್ತಾ ಇದ್ದೀವಿ. ಇದನ್ನು ಆವಿಷ್ಕರಿಸಿದವರು ರಾಬರ್ಟ್ ಹುಕ್ ಎಂಬ ವಿಜ್ಞಾನಿ. ನೆಕ್ಸ್ಟ್ ಕ್ವಶನು, ಏಕಕೋಶೀಯ ಹಾಗೂ ಬಹುಕೋಶೀಯ ಜೀವಿಗಳು ಎಂದರೇನು? ಉದಾಹರಣೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಒಂದೇ ಜೀವಕೋಶದಿಂದಾದಂಥ ಜೀವಿಗಳನ್ನು ಏಕಕೋಶೀಯ ಜೀವಿಗಳು ಅಂತ ಹೇಳ್ತಾ ಇದ್ದೀವಿ. ಉದಾಹರಣೆ ಅಮೀಬಾ, ಪ್ಯಾರಾಮೀಸಿಯಂ ಇತ್ಯಾದಿ. ಬಹುಕೋಶೀಯ ಜೀವಿಗಳನ್ನು ಗಮನಿಸಿದಾಗ ಒಂದಕ್ಕಿಂತ ಹೆಚ್ಚು ಜೀವಕೋಶದಿಂದ ಉಂಟಾದಂಥ ಜೀವಿಗಳಿಗೆ ಬಹುಕೋಶೀಯ ಜೀವಿಗಳು ಅಂತ ಹೇಳ್ತೀವಿ. ಉದಾಹರಣೆಗಾಗಿ ಸಸ್ಯಗಳು ಹಾಗೂ ಪ್ರಾಣಿಗಳು. ನೆಕ್ಸ್ಟ್ ಕ್ವಶನ್ ಗಮನಿಸ್ತಾ ಇದ್ದೀವಿ, ಅಂಗಾಂಶ ಎಂದರೇನು? ಅಂಗಾಂಶ ಅನ್ನುವಂಥದ್ದನ್ನು ನಾವು ಗಮನಿಸಿದಾಗ ಒಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುವ ಒಂದೇ ರೀತಿಯ ಜೀವಕೋಶಗಳ ಒಂದು ಸಮೂಹಕ್ಕೆ ಅಂಗಾಂಶ ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದು ಕ್ವಶನ್ ಇದೆ, ಜೀವಕೋಶದ ಮೂಲ ಘಟಕಗಳು ಯಾವುವು ಅಂತ ಕೇಳಿದರೆ, ಜೀವಕೋಶದ ಮೂಲ ಘಟಕಗಳು ನಮ್ಗೆ ಗೊತ್ತಿರುವಂತೆ ಹೊರಗಡೆ ಕೋಶಪೊರೆ ಕಂಡು ಬರ್ತಾ ಇದೆ. ಅದಾದ ನಂತರ ಒಳಗಡೆ ಕೋಶದ್ರವ್ಯ ಮತ್ತು ಕೋಶ ಕೇಂದ್ರವನ್ನು ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಪ್ರಶ್ನೆ ಇದೆ, ಕೋಶಪೊರೆ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ಗಳ ಕಾರ್ಯವೇನು ಅಂತ ಕೇಳ್ತಾ ಇದ್ದಾರೆ. ಕೋಶಪೊರೆಯು ಜೀವಕೋಶಗಳನ್ನು ಪರಸ್ಪರ ಪ್ರತ್ಯೇಕಿಸುತ್ತದೆ, ಸುತ್ತಲಿನ ಮಾಧ್ಯಮಗಳಿಂದಲೂ ಪ್ರತ್ಯೇಕಿಸುತ್ತದೆ. ಇದು ಸೂಕ್ಷ್ಮ ರಂಧ್ರಗಳನ್ನು ಹೊಂದಿದ್ದು ಒಳಬರುವ ಹಾಗೂ ಹೊರಹೋಗುವ ವಸ್ತುಗಳ ಚಲನೆಗೆ ಅನುವು ಮಾಡಿಕೊಡುತ್ತದೆ. ಹಾಗೆಯೇ ಇದು ಜೀವಕೋಶಕ್ಕೆ ಆಕಾರ ಕೊಡುತ್ತದೆ. ಇನ್ನೊಂದು ಪ್ರಶ್ನೆ, ಸಸ್ಯ ಜೀವಕೋಶಗಳಿಗೆ ಕೋಶಭಿತ್ತಿಯ ಅಗತ್ಯವೇನು ಅಂತ ಕೇಳಿದ್ದಾರೆ. ಸಸ್ಯ ಜೀವಕೋಶಗಳಿಗೆ ಕೋಶಭಿತ್ತಿಯು ಕೋಶಪೊರೆಯನ್ನು ಆವರಿಸಿರುವಂಥ ಒಂದು ಹೆಚ್ಚುವರಿ ಭಾಗ ಅಂತ ನಮ್ಗೆ ಗೊತ್ತಿದೆ. ಈ ಕೋಶಭಿತ್ತಿಯು ಕೋಶಪೊರೆಯನ್ನು ಆವರಿಸಿದ ಹೆಚ್ಚುವರಿ ಪದರವಾಗಿದ್ದು ಸಸ್ಯಗಳಿಗೆ ರಕ್ಷಣೆಯನ್ನು ನೀಡುತ್ತದೆ. ಉಷ್ಣತೆಯಲ್ಲಿನ ಏರಿಳಿತ, ಗಾಳಿಯ ಅಧಿಕ ವೇಗ, ವಾತಾವರಣದಲ್ಲಿನ ತೇವಾಂಶ ಮುಂತಾದವುಗಳಿಂದ ಸಸ್ಯ ಜೀವಕೋಶಗಳಿಗೆ ರಕ್ಷಣೆಯನ್ನು ಒದಗಿಸುತ್ತದೆ. ಮುಂದಿನ ಪ್ರಶ್ನೆ, ಕೋಶ ಕೇಂದ್ರ ಪೊರೆಯ ಕಾರ್ಯಗಳೇನು? ಕೋಶ ಕೇಂದ್ರ ಪೊರೆಯು ಕೋಶ ಕೇಂದ್ರವನ್ನು ಕೋಶದ್ರವ್ಯದಿಂದ ಪ್ರತ್ಯೇಕಿಸುತ್ತದೆ. ಈ ಪೊರೆ ಸೂಕ್ಷ್ಮ ರಂಧ್ರಗಳಿಂದ ಕೂಡಿದ್ದು ಕೋಶದ್ರವ್ಯ ಮತ್ತು ಕೋಶ ಕೇಂದ್ರದ ಒಳಭಾಗದ ನಡುವೆ ವಸ್ತುಗಳ ಚಲನೆಗೆ ಅನುವು ಮಾಡಿಕೊಡುತ್ತದೆ. ಮುಂದಿನ ಪ್ರಶ್ನೆ, ವಂಶವಾಹಿ ಎಂದರೇನು? ಇದರ ಕಾರ್ಯವೇನು? ವಂಶವಾಹಿ ಎಂಬುದು ಜೀವಿಗಳಲ್ಲಿನ ಅನುವಂಶೀಯ ಘಟಕವಾಗಿದ್ದು ಇದು ತಂದೆ ತಾಯಿಗಳಿಂದ ಮರಿಗಳಿಗೆ ಅನುವಂಶೀಯ ಗುಣಗಳ ವರ್ಗಾವಣೆಯನ್ನು ನಿಯಂತ್ರಿಸುತ್ತದೆ. ಇನ್ನೊಂದು ಪ್ರಶ್ನೆ, ಪ್ರೊಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ಗಳು ಎಂದರೇನು? ಪ್ರೊಕ್ಯಾರಿಯೋಟ್ಗಳನ್ನು ಗಮನಿಸಿದಾಗ ಕೋಶ ಕೇಂದ್ರ ಪೊರೆ ಇಲ್ಲದ ಕೋಶ ಕೇಂದ್ರ ವಸ್ತುವನ್ನು ಹೊಂದಿರುವ ಜೀವಕೋಶವನ್ನು ಹೊಂದಿರುವ ಜೀವಿಗಳಿಗೆ ಪ್ರೊಕ್ಯಾರಿಯೋಟ್ ಅಂತ ಹೇಳ್ತಾ ಇದ್ದೀವಿ. ಉದಾಹರಣೆಗಾಗಿ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರ ಶೈವಲಗಳು. ಯೂಕ್ಯಾರಿಯೋಟ್ಗಳನ್ನು ಗಮನಿಸಿದಾಗ ಕೋಶ ಕೇಂದ್ರ ಪೊರೆ ಇರುವ ವ್ಯವಸ್ಥಿತವಾದಂಥ ಕೋಶ ಕೇಂದ್ರ ಹೊಂದಿರುವ ಜೀವಕೋಶಗಳಿಂದಾದ ಜೀವಿಗಳಿಗೆ ಯೂಕ್ಯಾರಿಯೋಟಿಕ್ ಜೀವಿಗಳು ಅಂತ ಹೇಳ್ತಾ ಇದ್ದೀವಿ. ಉದಾಹರಣೆ ಬ್ಯಾಕ್ಟೀರಿಯಾ ಹಾಗೂ ನೀಲಿ ಹಸಿರು ಶೈವಲ ಹೊರತುಪಡಿಸಿ ಇತರ ಎಲ್ಲ ಜೀವಿಗಳನ್ನು
ನಾವು ಯೂಕ್ಯಾರಿಯೋಟ್ ಜೀವಿಗಳಂತ ಹೇಳ್ತಾ ಇದ್ದೀವಿ. ಇನ್ನೊಂದು ಪ್ರಶ್ನೆ, ಕ್ಲೋರೋಪ್ಲಾಸ್ಟ್ಗಳು ಎಂದರೇನು, ಇದರ ಉಪಯೋಗವೇನು ಅಂತ ಕೇಳಿದ್ದಾರೆ. ಸಸ್ಯಗಳ ಎಲೆಯ ಜೀವಕೋಶಗಳಲ್ಲಿ ಕಂಡುಬರುವ ಹಸಿರು ಬಣ್ಣದ ಪ್ಲಾಸ್ಟಿಡ್ಗಳನ್ನು ಕ್ಲೋರೋಪ್ಲಾಸ್ಟ್ಗಳು ಅಂತ ಹೇಳ್ತೀವಿ. ಕ್ಲೋರೋಪ್ಲಾಸ್ಟ್ಗಳು ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆಗೆ ಸಹಾಯಕವಾಗ್ತಾ ಇದ್ದಾವೆ. ಇನ್ನೊಂದು ಪ್ರಶ್ನೆ ಇದೆ, ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸಸ್ಯ ಜೀವಕೋಶಗಳನ್ನು ನಾವು ಮೊದಲಿಗೆ ಗಮನಿಸಿದಾಗ ಕೋಶ ಭಿತ್ತಿಯನ್ನು ಹೊಂದಿರುತ್ತವೆ. ಲೈಸೋಸೋಮ್ಗಳು ವಿರಳವಾಗಿ ಕಂಡುಬರುತ್ತವೆ. ಒಂದೇ ಒಂದು ದೊಡ್ಡದಾದ ರಸದಾನಿ ಕಂಡುಬರುತ್ತದೆ. ಕೋಶ ಕೇಂದ್ರ ಕೋಶದ ಒಂದು ಪಕ್ಕದಲ್ಲಿ ಕಂಡುಬರುತ್ತದೆ. ಸೆಂಟ್ರಿಯೋಲ್ಗಳು ಕಂಡುಬರುವುದಿಲ್ಲ. ಪ್ಲಾಸ್ಟಿಡ್ಗಳು ಕಂಡುಬರುತ್ತವೆ, ಅದರಲ್ಲಿ ಪತ್ರಹರಿತ್ತು ಕಂಡುಬರ್ತಾ ಇದೆ. ಇನ್ನು ಪ್ರಾಣಿ ಜೀವಕೋಶಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಕೋಶ ಭಿತ್ತಿ ಹೊಂದಿರುವುದಿಲ್ಲ. ಲೈಸೋಸೋಮ್ಗಳು ಕಂಡುಬರುತ್ತವೆ. ಹಲವಾರು ಸಂಖ್ಯೆಯ ಚಿಕ್ಕ ಚಿಕ್ಕ ರಸದಾನಿಗಳು ಕಂಡುಬರುತ್ತವೆ. ಕೋಶ ಕೇಂದ್ರ ಕೋಶದ ಕೇಂದ್ರ ಭಾಗದಲ್ಲಿ ಕಂಡುಬರುತ್ತದೆ. ಸೆಂಟ್ರಿಯೋಲ್ಗಳು ಕಂಡುಬರುತ್ತವೆ. ಪ್ಲಾಸ್ಟಿಡ್ ಅಂದರೆ ಪತ್ರಹರಿತ್ತು ಅಲ್ಲಿ ಕಂಡುಬರುವುದಿಲ್ಲ. ಹೀಗೆ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ನಡುವಿನ ವ್ಯತ್ಯಾಸಗಳನ್ನು ಗಮನಿಸಬಹುದು. ಧನ್ಯವಾದಗಳು.